ಆಯುರ್ವೇದದ ಪ್ರಕಾರ ಈ ಕಾಫಿ ಟೀ ಎಕ್ಸೆಟ್ರಾ ಏನಿದೆ ಇದು ಮದ್ಯ, ಸುರಾಪಾನ ಮಾಡಿದ ಹಾಗೆ. ಮೇನ್ ಆ ರೀಸನ್ ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ರಸಾಸ್ವಾದನೆ ಸಂಪೂರ್ಣವಾಗಿ ನಿಷಿದ್ಧ ಮಾಡಬೇಕು. ಬಟ್ ಉಷ್ಣಾಂಬನ ಅದಕ್ಕಾಯಸ್ಯ, ಬಿಸಿನೀರು ಯಾವತ್ತು ಕುತ್ತಿಗೆಯಿಂದ ಕೆಳಗಿರಬೇಕೇ ಹೊರತು ಉತ್ತಮಾಂಗಕ್ಕೆ ಬಿಸಿನೀರು ಹಾಕಲಿಕ್ಕೆ ಇಲ್ಲ. ಉದಾಹರಣೆ ಕೇಳಬೇಕಾದ್ರೆ ನಮ್ಮ ಕೃಷ್ಣಾಪುರ ಶ್ರೀಗಳವರು, ನೀವು ಬೆಳಗ್ಗೆ ಎದ್ದು 3:15 ನೋಡಿದ್ರೆ ಅವ್ರು ಮಧ್ವ ಸರೋವರದಲ್ಲಿ ರೆಡಿ ಇರ್ತಾರೆ. ಮಳೆಗಾಲ ಇರಲಿ ಚಳಿಗಾಲ ಇರಲಿ ಏನೇ ಇರಲಿ ನಿರಂತರವಾಗಿ ಅದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನೂ ಬರಲ್ಲ. ಗೋಪಿ ಚಂದನ ಮತ್ತು ಮೃತ್ತಿಕಾಧಾರಣೆ ಇದಿಬ್ಬರು ಮಾಡಬೇಕಾದದ್ದು. ಯಾಕೆ ಕೇಳಿದರೆ ಆಯುರ್ವೇದದ ಪ್ರಕಾರ ಅದರಲ್ಲಿಯೂ ಸಹ ಈ ಮೃತ್ತಿಕಾಧಾರಣೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾದದ್ದು. ಗುರುರಾಜರು ಹೇಳ್ತಾರೆ, ಕುಷ್ಟಾಪಸ್ಮಾರ ಲೂತಾಂತಾನ್ ಬಾಲಸ್ಫೋಟಾಧಿಕಾನ್ ಬಹುನ್ ಮೃತ್ತಿಕಾ ನಾಶಯತ್ಯೇವ ವೃಂದಾವನ ಗತಾಮನೆ. ಇದಕ್ಕೊಂದು ನಿದರ್ಶನ ಒಂದು ವಾರದ ಕೆಳಗೆ ನಡೆದಿದೆ. ಶ್ರೀಗಳವರು ಹೇಳಿದರು, ಒಬ್ಬರಿಗೆ ಸ್ಟೇಜ್ 4 ಮೆಲಿಗ್ನೆನ್ಸಿ, ಅದರ ರಿಪೋರ್ಟ್ಸ್ ಎಲ್ಲ ಇದೆ, ಸ್ವಾಮಿಗಳ ಹತ್ರ ಇದೆ. ಒಂದು ಸ್ಟೇಜ್ 4 ಮೆಲಿಗ್ನೆನ್ಸಿ, ಅವ್ರಿಗೆ ಏನು ಆಗಲ್ಲ ಅಂತ ಹೇಳಿ ಅವರನ್ನು ಮನೆಗೆ ಕರ್ಕೊಂಡು ಬಂದರು. ಸೊ ಯಾರೋ ಒಬ್ಬರು ಗುರುರಾಜರ ಭಕ್ತರು ಬಂದು ಅವ್ರ ಮನೇಲಾದ ಒಂದು ಆಖ್ಯಾನ ಹೋಮದ ಹುತಭಸ್ಮ ಮತ್ತೊಂದು ಮೃತ್ತಿಕಾ ಕೊಟ್ಟು ದಿವಸ ಇದನ್ನು ಪ್ರಾಶನೆ ಮಾಡಿ, ಮತ್ತೆ ಒಂದು ಮನೇಲಿ ಒಂದು ಆಖ್ಯಾನ ಹೋಮ ಮಾಡ್ತೇನೆ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಮತ್ತೆ ಸಂಸ್ಥಾನ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ಸರಿ ಆಗ್ತದೆ ಅಂತ ಹೇಳಿದ್ರು. ಇಲ್ಲಿ ಬರೋಕ್ಕಿಂತ 2 ದಿನ ಮುಂಚೆ ಅವರು ಸ್ಟಡಿ ಹೋದಾಗ ತುಂಬ ರಿಕವರಿ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಮನೆಗೆ ಯಾರು ಹೆಂಗಸರು ಬಂದರೆ ಅವರಿಗೆ ಅರ್ಸಿನ ಕುಂಕುಮ ಕೊಡಿ ಅಂತ ಹೇಳ್ತಾರೆ. ಫಸ್ಟಿಗೆ ಅರ್ಸಿನ ಹೇಳ್ತೇವೆ, ಆಮೇಲೆ ಕುಂಕುಮ ಹೇಳ್ತೇವೆ. ಇದಕ್ಕೊಂದು ರೀಸನ್ ಇದೆ. ಹೆಂಗಸರಿಗೆ ಈ ಹಾರ್ಮೋನ್ಸ್ ಎನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಇಡೀ ಜೀವನ ಅವರದ್ದು ಹಾರ್ಮೋನಲ್ ಬ್ಯಾಲೆನ್ಸ್ ಅಲ್ಲೇ ಇರ್ತದೆ. ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಅವರ ಆರೋಗ್ಯ ಕೆಡ್ತದೆ. ನೆಕ್ಸ್ಟ್ ಸರಿ, ಹಾಗಾದರೆ ನಾವು ಬೆಳಗ್ಗೆ ಬೇಗ ಹೇಳುತ್ತೇವೆ, ನಾಳೆಯಿಂದ ಧ್ಯಾನ ಎಲ್ಲ ಮಾಡ್ತೇವೆ, ಆದರೆ ನಮಗೊಂದು ಫಸ್ಟಿಗೆ ಒಂದು ಕಾಫಿ ಬೇಕಂತ ಆಗ್ತದೆ. ಒಂದು ಕಾಫಿಯೋ ಟೀಯೋ ಕುಡಿದ್ರೆ ಮತ್ತು ಉಳಿದದ್ದೆಲ್ಲ ಸ್ಪೀಡಾಗಿ ನಡೀತದೆ ಅಂತ. ಇದಕ್ಕೆ ಆಯುರ್ವೇದ ಬೇಡ ಹೇಳ್ತದೆ. ಯಾಕಂತ ಹೇಳಿದರೆ ಆಯುರ್ವೇದದ ಪ್ರಕಾರ ಈ ಕಾಫಿ ಟೀ ಎಕ್ಸೆಟ್ರಾ ಏನಿದೆ ಇದು ಮದ್ಯ, ಸುರಾಪಾನ ಮಾಡಿದ ಹಾಗೆ. ಮೋಹಜನಕತ್ವ ಸಾಮಾನ್ಯತ್ವಾತ್ ವಿಷಸಮಾನುಗುಣತ್ವ ಜನ್ಯತ್ವಾತ್ ಮದ್ಯಂ ಅಂತ ಚರಕ ಸಂಹಿತೆಯಲ್ಲಿ ಇದೆ. ಯಾವುದು ಮೋಹಜನಕವೋ, ಯಾವುದರಲ್ಲಿ ವಿಷಗುಣ ಉಂಟು ಅದು ಮದ್ಯ ಅಂತ. ಉದಾಹರಣೆಗೆ ಕಾಫಿ ಟೀ ಅಡಿಕ್ಷನ್ ಇರೋರಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಇದ್ರೆ ಆಗೋದೇ ಇಲ್ಲ. ಆದ್ದರಿಂದ ಅದು ಮಧ್ಯವರ್ಗದಲ್ಲಿ ಬರ್ತದೆ. ಹಾಗಾಗಿ ಇದನ್ನು ಆದಷ್ಟು ಬಿಡಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಅನಿವಾರ್ಯತೆ ಬೇಕೇ ಬೇಕಂತ ಹೇಳಿದ್ರು 7:30 ನಂತರ ಆದರೆ ತೊಂದರೆ ಇಲ್ಲ. ಸೂರ್ಯೋದಯ ಆಗಿ 1-2 ಗಂಟೆ ನಂತರ ಆದರೂ ತೊಂದರೆ ಇಲ್ಲ. ಆದರೆ ಬೆಳಿಗ್ಗೆ ಎದ್ದು ಕಾಫಿ ಟೀ ಅನ್ನು ಮಾತ್ರ ಅವಾಯ್ಡ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಆಲ್ಫಾ ವೇವ್ಸನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ನೀವು ಬೀಟಾ ವೇವ್ಸಿಗೆ ಹೋಗ್ತೀರಿ. ಅಂದರೆ ಬ್ರೈನ್ ಸ್ವಲ್ಪ ನನಗಿನ್ನೂ ರೆಸ್ಟ್ ಬೇಕಂತ ಹೇಳ್ತಾ ಇರ್ತದೆ, ನೀವು ಒಂದು ಕಾಫಿ ಕುಡಿತೀರಿ, ಅದು ಬ್ರೈನ್ ಒಂದೇ ಸಲ ಜಂಪ್ ಆಗಿ ಬಿಡ್ತದೆ, ಬೀಟಾ ವೇವ್ಸಿಗೆ ಹೋಗ್ತದೆ, ಬ್ರೈನಿಗೆ ಸ್ಟ್ರೈನ್ ಆಗ್ತದೆ, ಇದರಿಂದ ನರಮಂಡಲ ಇನ್ನಷ್ಟು ವೀಕ್ ಆಗ್ತದೆ. ಸೊ ನಿಮ್ಮ ಕ್ರಮೇಣ ಏನಾಗ್ತದೆ, ಒಂದು ಕಾಫಿ ಇದ್ದದ್ದು ಹೋಗಿ 2 ಆಗ್ತದೆ, 3 ಆಗ್ತದೆ. ಸೊ ಅದನ್ನೇ ಅವಾಯ್ಡ್ ಮಾಡಲಿಕ್ಕೆ ಮೊದಲು ಟ್ರೈ ಮಾಡಬೇಕು. ಹಾಗಾಗಿ ಹಿಂದಿನವರು ಹೇಳಿದರು, ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ರಸಾಸ್ವಾದನೆ ಯಾವುದು ಮಾಡಲಿಕ್ಕಿಲ್ಲ, ಯಾವುದು ಕುಡಿಲಿಕ್ಕಿಲ್ಲ, ಏನು ತಿನ್ನಲಿಕ್ಕೂ ಇಲ್ಲ. ನೀವು ಅನ್ಯ ಧರ್ಮರಲ್ಲಿ ನೋಡ್ಬೋದು, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಿಂತಾರೆ ಅವರು ಗೋಮಾಂಸ ಇತ್ಯಾದಿಗಳು. ಸಾಯಂಕಾಲ ಮತ್ಪುನಃ ಸಂಧ್ಯಾಕಾಲಕ್ಕೆ ಹೋಗಿ ಮತ್ಪುನಃ ಅಂಥದ್ದೇ ತಿಂತಾರೆ. ಮನಸ್ಸು ಎಷ್ಟು ವ್ಯಗ್ರ ಆಗ್ತದಂತ ಇವತ್ತು ನೀವು ವಾರ ಆಗ್ತಾ ಉಂಟು ನೋಡಿ, ಎಲ್ಲ ಅದರದ್ದೇ ರಿಸಲ್ಟ್. ಯಾಕಂದರೆ ಮೈಂಡಿಗೆ ಒಂದು ಒಳ್ಳೆ ವಿಚಾರವೇ ಕೊಡೋದಿಲ್ಲ. ಬೆಳಗ್ಗೆ ಎದ್ದು ಅದನ್ನು ಅಷ್ಟೇ ಆ್ಯಕ್ಟಿವ್ ಮಾಡೋದ್ರಿಂದ ಮನಸ್ಸು ಸ್ಥಿಮಿತದಲ್ಲೇ ಇರುವುದಿಲ್ಲ. ಮೇಯ್ನ್ ಆ ರೀಸನ್ ಅಂತ ಹೇಳಿದರೆ ಬ್ರಹ್ಮ ಮುಹೂರ್ತದಲ್ಲಿ ರಸಾಸ್ವಾದನೆ ಸಂಪೂರ್ಣವಾಗಿ ನಿಷಿದ್ಧ ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಅವಗಾಹ ಅಥವಾ ಮಾಡೋದು ವಿಶೇಷ ಅಂತ ಆಯುರ್ವೇದ ಪ್ರಕಾರ. ಆದರೆ ಕೆಲವರಿಗೆಲ್ಲ ಗಂಟು ನೋವು ಇತ್ಯಾದಿಗಳೆಲ್ಲ ಇರ್ತದೆ, ಹಾಗಾಗಿ ಉಷ್ಣ ಜಲ ಸ್ನಾನ ಮಾಡಿದರೂ ಏನು ತೊಂದರೆ ಇಲ್ಲ. ಬಟ್ ಉಷ್ಣಾಂಬನ ಅದಕ್ಕಾಯಸ್ಯ, ಬಿಸಿನೀರು ಯಾವತ್ತೂ ಕುತ್ತಿಗೆಯಿಂದ ಕೆಳಗಿರಬೇಕೇ ಹೊರತು ಉತ್ತಮಾಂಗಕ್ಕೆ ಬಿಸಿನೀರು ಹಾಕಲಿಕ್ಕೆ ಇಲ್ಲ. ಆದರೆ ತಣ್ಣೀರು ಸ್ನಾನ ಮಾಡಿದರೆ ದೇಹ ಅನ್ನುವಂಥದ್ದು ಅಷ್ಟು ಆ್ಯಕ್ಟಿವೇಟ್ ಆಗ್ತದೆ. ದೇಹದಲ್ಲಿ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದೆ, ನಮ್ಮನ್ನು ವಿಶ್ರಾಂತಿಗೊಳಿಸೋದು, ನಮ್ಮ ಶ್ರಮ ಪರಿಹಾರ ಮಾಡುವಂಥ ಗುಣ, ಅದು ಬರೀ ತಣ್ಣೀರು ಸ್ನಾನದಲ್ಲಿ, ಅದರಲ್ಲಿಯೂ ಸಹ ಅವಗಾಹ ಮಾಡೋದ್ರಿಂದ ನಮಗದು ಪ್ರಾಪ್ತಿ ಆಗ್ತದೆ. ನಮಗೆ ಶೀತ ಬರ್ಬೋದು, ಕೆಮ್ಮ ಕಫ ಬರ್ಬೋದು ಕೇಳಿದರೆ ಅದು 1-2 ದಿವಸದಷ್ಟೇ ಮಾತ್ರ. ಒಂದು ನಿರಂತರವಾಗಿ ಒಂದು ವಾರ 15 ದಿವಸ ಮಾಡಿದರೆ ನಮ್ಮ ಅದರಿಂದೆಲ್ಲ ಅದು ಬಿಡುಗಡೆ ಆಗ್ತದೆ. ಉದಾಹರಣೆ ಕೇಳಬೇಕಾದ್ರೆ ನಮ್ಮ ಕೃಷ್ಣಾಪುರ ಶ್ರೀಗಳವರು, ನೀವು ಬೆಳಗ್ಗೆ ಎದ್ದು 3:15 ನೋಡಿದರೆ ಅವರು ಮಧ್ವ ಸರೋವರದಲ್ಲಿ ರೆಡಿ ಇರ್ತಾರೆ. ಮಳೆಗಾಲ ಇರಲಿ ಚಳಿಗಾಲ ಇರಲಿ ಏನೇ ಇರಲಿ ನಿರಂತರವಾಗಿ ಅದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನೂ ಬರಲ್ಲ, ಅದು ಅಭ್ಯಾಸದಿಂದ ಅದು ಬರುವಂಥದ್ದು. ಹಾಗಾಗಿ ಅದನ್ನು ನಾವು ಮೊದಲು ಅಭ್ಯಾಸ ಮಾಡ್ಕೊಳ್ಬೇಕು. ಇದಿಷ್ಟು ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಈಕ್ವಲ್ ಆಗಿ ಹೇಳ್ತಾ ಇದ್ದೇನೆ. ಇದು ಬರೀ ಗಂಡಸರಿಗೆ ಹೇಳ್ತಾ ಇದ್ದೇನೆ ಅಂತ ಯಾರು ಹೆಂಗಸರು ಭಾವಿಸಬಾರ್ದು. ಇದಿಷ್ಟು ಎಲ್ಲರಿಗೂ ಬರುವಂಥದ್ದೇ. ನಂತರ ಬರುವಂಥದ್ದು ಗೋಪೀಚಂದನ ಧಾರಣೆ, ಹರಿದ್ರಾ ಕುಂಕುಮ ಧಾರಣೆ, ಗೋಪೀಚಂದನ ಮತ್ತು ಮೃತ್ತಿಕಾ ಧಾರಣೆ ಇದಿಬ್ಬರು ಮಾಡಬೇಕಾದದ್ದೇ. ಯಾಕೆ ಕೇಳಿದರೆ ಆಯುರ್ವೇದದ ಪ್ರಕಾರ ಮರ್ಮಾಂಗಗಳನ್ನು ರಕ್ಷಣೆ ಮಾಡಬೇಕು. ದೇಹದಲ್ಲಿ ಮರ್ಮಸ್ಥಾನ ಅಂತ ಹೇಳಿದೆ, ಮ ಇತಿ ಪ್ರಾಣ ತಸ್ಯ ಗೃಹಂ ಮರ್ಮ ಅಂತ. ದೇಹದಲ್ಲಿ ಕೆಲವು ಸ್ಥಾನಗಳಲ್ಲಿ ವಿಶೇಷವಾಗಿ ಪ್ರಾಣದೇವರು ಸನ್ನಿಹಿತರಾಗಿರ್ತಾರೆ, ಭಗವಂತ ಸನ್ನಿಹಿತ ಆಗಿರ್ತಾನೆ. ಅದರ ರಕ್ಷೆಗೋಸ್ಕರ ಗೋಪೀಚಂದನೆ ಅಥವಾ ಮೃತ್ತಿಕಾಧಾರಣೆ ಮಾಡುವಂಥದ್ದು. ಅದರಲ್ಲಿ ಹೆಚ್ಚಿನ ಮರ್ಮಗಳಿರುವಂಥದ್ದು ಉತ್ತಮಾಂಗದಲ್ಲಿ, ಕುತ್ತಿಗೆಯಿಂದ ಮೇಲೆ ಹೆಚ್ಚಿನ ಮರ್ಮಾಂಗಗಳು. ಸಾಮಾನ್ಯ ಒಂದು 12 ಮರ್ಮಸ್ಥಾನ ಇದೆ, ಇದರಲ್ಲಿ ಇನ್ನೂ ಜಾಸ್ತಿ ಇದೆ. ಅದು ಪ್ರಾಣಹರ ಮರ್ಮವೂ ಹೌದು. ಹಾಗಾಗಿ ಅದರ ರಕ್ಷೆಗೋಸ್ಕರ ಗೋಪೀಚಂದನ ಮೃತ್ತಿಕಾಧಾರಣೆಯನ್ನು ಮಾಡಬೇಕು.
ಇನ್ನು ನೀವು ಕೇಳಬಹುದು, ಕೆಲವು ಗುಹ್ಯ ಮರ್ಮಗಳಿದ್ದಾವೆ, ಜನನೇಂದ್ರಿಯ ಇತ್ಯಾದಿಗಳು, ಅದರ ರಕ್ಷಣೆ ಆಗಬೇಕು, ಅಲ್ಲಿ ನಾವು ಗೋಪಿಚಂದನ ಧಾರಣೆ ಮಾಡಬಾರ್ದ ಕೇಳಿದರೆ ಅಲ್ಲಿ ಮೃತ್ತಿಕಾ ಪ್ರಾಶನ ಮಾಡುವ ಉದ್ದೇಶ ಅದೇ. ಅದು ನಮ್ಮ ದೇಹದ ಒಳಗೆ ಮೃತ್ತಿಕಾ ಒಳಗೆ ಹೋದಾಗ ಆ ಮರ್ಮಾಂಗಗಳು, ಬೇರೆ ಮರ್ಮಾಂಗಗಳನ್ನು ಅದು ರಕ್ಷಿಸ್ತದೆ ಅನ್ನೋ ಉದ್ದೇಶದಿಂದ ಗೋಪಿಚಂದನ ಮತ್ತು ಮೃತ್ತಿಕಾ ಧಾರಣೆ ಮಾಡಬೇಕು. ಅದರಲ್ಲಿಯೂ ಸಹ ಈ ಮೃತ್ತಿಕಾ ಧಾರಣೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾದದ್ದು. ಗುರುರಾಜರು ಹೇಳ್ತಾರೆ, ಪುಷ್ಟಾಪಸ್ಮಾರ ಲೂತಾಂತಾನ್ ಬಾಲಸ್ಫೋಟಾದಿಕಾನ್ ಬಹುನ್ ಮೃತ್ತಿಕಾ ನಾಶಯತ್ಯೇವ ವೃಂದಾವನ ಗತಾಮನೇ ಅಂತ. ಇಲ್ಲಿ ಕೆಲವು ರೋಗಗಳನ್ನು ಹೇಳಿದ್ದಾರೆ. ನಮ್ಗೆ ಅನಿಸ್ಬೋದು ಇದಿಷ್ಟೇ ಕಾಯಿಲೆಗಳಿರುವುದ, ಎಷ್ಟೊಂದು ಕಾಯಿಲೆಗಳಿದೆ, ಬರೀ ಕುಷ್ಠ ಅಪಸ್ಮಾರ ಇಷ್ಟೇ ಯಾಕೆ ಹೇಳಿದರೆ, ಆಯುರ್ವೇದದ ಪ್ರಕಾರ ಈ ಒಂದು ವ್ಯಾಧಿಗಳನ್ನು ನಾವು ಸ್ಟಡಿ ಮಾಡಿದರೆ, ಅಧ್ಯಯನ ಮಾಡಿದರೆ, ಇಡೀ ರೋಗ ಪ್ರಪಂಚವನ್ನೇ ಇದರೊಳಗೆ ಇಟ್ಟಿದ್ದಾರೆ. ನಾವಿಲ್ಲಿ ಕುಷ್ಠ ಅಂತ ಹೇಳಿದರೆ ಬರೀ ಒಂದು ಸ್ಕಿನ್ ಡಿಸೀಸ್ ಅಂತ ಹೇಳಿ ತಗೊಳ್ಬಾರ್ದು. 7 ಧಾತುಗಳಲ್ಲಿಯೂ ಅಡಗಿರುವ ಕಾಯಿಲೆ ಅಂತ, ಕುತ್ಸಿತಂ ತಿಷ್ಠತಿ ಇತಿ ಕುಷ್ಠ ಅಂತ. 7 ಧಾತುಗಳಲ್ಲಿಯೂ ಯಾವುದಾದ್ರೂ ಒಂದು ರೋಗ ಅಡಗಿಕೊಂಡು ಕೂತದ್ದಿದ್ರೆ ಅದು ಕುಷ್ಠ. ನಮ್ಗೆ ಅಡಗಿಕೊಂಡಿರುವ ಕಾಯಿಲೆ ನಮ್ಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಕುಷ್ಠ ಪ್ರತಿಯೊಬ್ಬನಿಗೂ ಇರ್ತದೆ. ಹಾಗೆ ಅದರ ನಾಶ ಆಗಬೇಕಂತ ಹೇಳಿ ಮೃತ್ತಿಕಾಪ್ರಾಶನ ನಿತ್ಯ ಮಾಡಬೇಕು. ಅಪಸ್ಮಾರ ಅಂತ ಹೇಳಿದರೆ ಬರೀ ಒಂದು ಫಿಟ್ಸ್ ಬಂತಂತ ಹೇಳಿದ್ಕೊಳ್ಳೋದು ಅಪಸ್ಮಾರ ಅಂತ ಆಗಲಿಲ್ಲ. ಸಮಸ್ತ ನರಮಂಡಲದ ವ್ಯಾಧಿ, ಮನೋವ್ಯಾಧಿಗಳು, ನೀವು ನ್ಯೂರಲಾಜಿಕಲ್ ಸೈಕಲಾಜಿಕಲ್ ಡಿಸೀಸ್ ಅಂತ ಹೇಳ್ತಿರಲ್ಲ, ಅದು ಎಲ್ಲವೂ ಅಪಸ್ಮಾರದಲ್ಲೇ ಬರ್ತದೆ. ಹಾಗಾಗಿ ಅಪಸ್ಮಾರ ಅಂತ ಹೇಳಿದರೆ ಅವು ಎಲ್ಲವನ್ನೂ ಕನ್ಸಿಡರ್ ಮಾಡಬೇಕು. ನಂತರ ಬರುವಂಥದ್ದು ಲೂತ. ಲೂತ ಅಂತ ಹೇಳಿದರೆ ಸಾಮಾನ್ಯ ಈ ಜೇಡ್ರ ಬಲೆ ಕಚ್ಚಿದರೆ ಅಂತ ಒಂದು ಸಾಮಾನ್ಯ ಅರ್ಥ ಇದೆ. ಅದು ಮಾತ್ರ ಅಲ್ಲ, ಲೂತ ಅಂತ ಹೇಳಿದರೆ ಸಮಸ್ತ ವಿಷಕ್ಕೆ ಲೂತ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಲೂತ ಅಂತ ಹೇಳಿದರೆ ಈ ಕ್ಯಾನ್ಸರ್ ಇತ್ಯಾದಿ ಮಹಾರೋಗಗಳಿದ್ದಾವೆ, ಅದೆಲ್ಲವೂ ಲೂತದಲ್ಲೇ ಬರ್ತದೆ. ಹಾಗಾಗಿ ಲೂತ ಅನ್ನುವಂಥದ್ದು ಅತ್ಯಂತ ಘೋರವಾದ ವ್ಯಾಧಿ. ಇದರಿಂದ ಲೂತ ಒಂದು ವಿಷವನ್ನು ಮೃತ್ತಿಕಾ ಪರಿಹಾರ ಮಾಡ್ತದೆ ಅಂತ ಹೇಳಿದ್ದಾರೆ. ಇದಕ್ಕೊಂದು ನಿದರ್ಶನ ಒಂದು ವಾರದ ಕೆಳಗೆ ನಡೆದಿದೆ. ಶ್ರೀಗಳವರು ಹೇಳಿದರು, ಒಬ್ಬರಿಗೆ ಸ್ಟೇಜ್ 4 ಮ್ಯಾಲಿಗ್ನೆನ್ಸಿ, ಅದರ ರಿಪೋರ್ಟ್ಸ್ ಎಲ್ಲ ಇದೆ, ಸ್ವಾಮಿಗಳ ಹತ್ರ ಇದೆ. ಒಂದು ಸ್ಟೇಜ್ 4 ಮ್ಯಾಲಿಗ್ನೆನ್ಸಿ, ಅವರಿಗೇನು ಆಗಲ್ಲ ಅಂತ ಹೇಳಿ ಅವರನ್ನು ಮನೆಗೆ ಕರ್ಕೊಂಡು ಬಂದರು. ಸೊ ಯಾರೋ ಒಬ್ಬರು ಗುರುರಾಜರ ಭಕ್ತರು ಬಂದು ಅವ್ರ ಮನೇಲಾದ ಒಂದು ಆಖ್ಯಾನ ಹೋಮದ ಹುತಭಸ್ಮ ಮತ್ತೊಂದು ಮೃತ್ತಿಕಾ ಕೊಟ್ಟು ದಿವಸ ಇದನ್ನು ಪ್ರಾಶನೆ ಮಾಡಿ, ಮತ್ತು ಒಂದು ಮನೇಲಿ ಒಂದು ಆಖ್ಯಾನ ಹೋಮ ಮಾಡ್ತೇನೆ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಮತ್ತು ಸಂಸ್ಥಾನ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ಸರಿಯಾಗ್ತದೆ ಅಂತ ಹೇಳಿದರು. ಇಲ್ಲಿ ಬರೋಕ್ಕಿಂತ 2 ದಿನ ಮುಂಚೆ ಅವರು ಸ್ಟಡಿ ಹೋದಾಗ ತುಂಬ ರಿಕವರಿ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಇವತ್ತಿಗೂ ಇದೆ, ದಾಖಲಾಗಿದೆ. ಯಾರಂತ ನಾನು ಹೆಸರು ಉಲ್ಲೇಖ ಮಾಡೋದಿಲ್ಲ, ಅದು ಉಲ್ಲೇಖ ಆಗಿದೆ. ಸ್ವಾಮಿಗಳು ಹೋಗಿ ಪೂಜೆ ಕೂಡ ಮೊನ್ನೆ ಮಾಡಿ ಬಂದರು. ಇಲ್ಲಿ ಬರೋ 2 ದಿವಸ ಮುಂಚೆ ನಡೆದಂಥ ಘಟನೆ. ಹಾಗಾಗಿ ಮೃತ್ತಿಕಾ ನಾಶ ಮಾಡುತ್ತದೆ ಇಂಥದ್ದನ್ನು ಹೇಳಲಿಕ್ಕೆ ಇದೊಂದು ನಿದರ್ಶನ, 2 ದಿವಸದ ಹಿಂದೆ ಆದ ನಿದರ್ಶನ. ನಂತರ ಬರುವಂಥದ್ದು ಹರಿದ್ರ ಕುಂಕುಮ ಧಾರಣೆ. ನಾವಿಲ್ಲಿ ಹೇಳಬೇಕಾದ್ರೆ ಕುಂಕುಮ ಹರಿದ್ರ ಧಾರಣೆ ಅಂತ ಹೇಳುವುದಿಲ್ಲ. ಮನೆಗೆ ಯಾರು ಹೆಂಗಸರು ಬಂದರೆ ಅವರಿಗೆ ಅರಸಿನ ಕುಂಕುಮ ಕೊಡಿ ಅಂತ ಹೇಳ್ತಾರೆ. ಫಸ್ಟಿಗೆ ಅರಸಿನ ಹೇಳ್ತೇವೆ, ಆಮೇಲೆ ಕುಂಕುಮ ಹೇಳ್ತೇವೆ. ಇದಕ್ಕೊಂದು ರೀಸನ್ ಇದೆ. ಹರಿದ್ರ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಮಹತ್ವ ಕೊಡ್ತಾರೆ. ಕೆಲವು ಪರ್ಯಾಯ ಶಬ್ದ ಇದೆ ಹರಿದ್ರಕ್ಕೆ. ಹರಿದ್ರ ಇದೆ ಲಕ್ಷ್ಮಿ ಅಂತ ಹೇಳ್ತಾರೆ, ಲಕ್ಷ್ಮೀ ಸನ್ನಿಧಾನ ಇರುವಂಥದ್ದು. ಸುವರ್ಣ, ಹೇಮ ಇತ್ಯಾದಿ ಒಳ್ಳೆ ಹೆಸರು ಇದ್ದಾವೆ. ಇನ್ನೊಂದು ವಿಶಿಷ್ಟವಾದ ಹೆಸರು ಅರಸಿನಕ್ಕಿರುವುದು ಏನಂತ ಹೇಳಿದರೆ ವರ್ಣದಾತ್ರಿ ಅಂತ, ಬಣ್ಣ ಕೊಡ್ತಾಳೆ ಅಂತ. ಎಂಥ ಬಣ್ಣ ಕೇಳಿದರೆ ಆಯುರ್ವೇದ ಹೇಳ್ತದೆ ಸದ್ಗುಣಗಳನ್ನು ಕೊಡ್ತದೆ ಅಂತ. ಸಾಮಾನ್ಯ ಇವತ್ತು ಯಾರಾದರೂ ಒಂದು ಹುಡುಗಿ ಮದುವೆಗಿದ್ದರೆ ಹೇಳುವಂಥದ್ದು, ಹುಡುಗಿ ಒಳ್ಳೆ ಗುಣವಂತೆ ಆಗಿದ್ದಾಳೆ, ಒಳ್ಳೆ ಗುಣ ಉಂಟಂತ ಹೇಳ್ತೇವೆ. ಅದು ಮುಖ್ಯ, ಎಲ್ಲ ಮೇನ್ ಕ್ರೈಟೀರಿಯಾ. ಅದನ್ನು ಕೊಡುವುದು ಯಾವುದು, ಸದ್ಗುಣದಾತ್ರಿ ಯಾರು ಕೇಳಿದರೆ ಅದು ಹರಿದ್ರ. ಏನಿದೆ ಈ ಹರಿದ್ರದಲ್ಲಿ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತು, ಕುರ್ಕುಮಿನ್ ಅಂತ ಒಂದು ಕೆಮಿಕಲ್ ಕಂಟೆಂಟ್ ಇದೆ ಅರಸಿನದಲ್ಲಿ, ಎಲ್ಲರಿಗೂ ಗೊತ್ತದು. ಅದು ಆ್ಯಂಟಿ ಇನ್ಫೆಕ್ಟಿವ್, ಆ್ಯಂಟಿಬಯೋಟಿಕ್ ಎಲ್ಲದೂ ಆಗ್ತದೆ, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಎಲ್ಲರಿಗೂ ಗೊತ್ತಿರೋ ವಿಷಯವೇ. ಆದರೆ ಧಾರಣೆ ಯಾಕೆ ಮಾಡಬೇಕು? ಹೊಟ್ಟೆಗೆ ತಗೊಂಡ್ರೆ ನಮ್ಗೆ ಇದೆಲ್ಲ ಗುಣಗಳು ಸಿಗ್ತವೆ. ಆದರೆ ಹರಿದ್ರ ಧಾರಣೆ ಯಾಕೆ ಮಾಡಬೇಕು ಕೇಳಿದರೆ, ಈ ಕುರ್ಕುಮಿನ್ ಎನ್ನುವ ಕೆಮಿಕಲ್ ಏನಿದೆ ಅದೊಂದು ಫೋಟೋ ಸೆನ್ಸಿಟಿವ್ ಡ್ರಗ್ ಅಂತ ಹೇಳಿದರೆ, ಹೊರಗಿನ ದೀಪವನ್ನು, ಹೊರಗಿನ ಒಂದು ಸೂರ್ಯಮಂಡಲದ ಶಕ್ತಿಯನ್ನು ಸ್ವೀಕಾರ ಮಾಡುವ ಶಕ್ತಿ ಅದಕ್ಕಿದೆ. ಅದಕ್ಕೆ ಫೋಟೋ ಸೆನ್ಸಿಟಿವ್ ಡ್ರಗ್ ಅಂತ ಹೇಳ್ತಾರೆ. ಅದಕ್ಕೆ ಫೋಟೋ ಸೆನ್ಸಿಟಿವ್ ಡ್ರಗ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅರಸಿನವನ್ನು ನಮ್ಮ ಭ್ರೂಮಧ್ಯದಲ್ಲಿ ಧಾರಣೆ ಮಾಡಿದರೆ ಆ ಅರಸಿನ ಸೌರಮಂಡಲದ ಶಕ್ತಿಯನ್ನು ಎಳೆದುಕೊಂಡು ನಮ್ಮ ಮೆದುಳು ಒಳಗಿರುವ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ ಗ್ಲ್ಯಾಂಡ್, ನೆಕ್ಸ್ಟ್ ಸ್ಲೈಡ್ ಹಾಕಿ, ಭ್ರೂಮಧ್ಯದಲ್ಲಿರುವ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ ಗ್ಲ್ಯಾಂಡನ್ನು ಅದು ಪ್ರಚೋದನೆ ಮಾಡ್ತದೆ. ಅಲ್ಲಿಂದ ಅದು ಸ್ರಾವ ಬಿಡುಗಡೆ ಆಗ್ತದೆ. ಈ ಹೆಂಗಸರಿಗೆ ಈ ಹಾರ್ಮೋನ್ಸ್ ಎನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಇಡೀ ಜೀವನ ಅವರದ್ದು ಹಾರ್ಮೋನಲ್ ಬ್ಯಾಲೆನ್ಸಲ್ಲೇ ಇರ್ತದೆ. ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಅವರ ಆರೋಗ್ಯ ಕೆಡ್ತದೆ. ಹಾರ್ಮೋನಲ್ ಸಿಸ್ಟಮಿನ ಮೈನ್ ಸೆಂಟರ್, ಹೆಡ್ ಕ್ವಾರ್ಟರ್ಸ್ ಎಲ್ಲಿರೋದು ಕೇಳಿದರೆ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಇರುವಂಥದ್ದು.
ಆ ಗ್ರಂಥಿಯ ಒಂದು ಸರಿಯಾದ ಸ್ರಾವ ಆಗಬೇಕಂತ ಹೇಳಿದರೆ ಭ್ರೂಮಧ್ಯದಲ್ಲಿ ಹರಿದ್ರಾಧಾರಣೆ ಆಗಬೇಕು. ಹರಿದ್ರವನ್ನು ಹಚ್ಕೊಂಡ್ರೆ ಅದು ಹೊರಗಿನ ಒಂದು ಸೌರಶಕ್ತಿಯನ್ನು ಅದು ಸ್ವೀಕಾರ ಮಾಡಿ ಆ ಲೈಟ್ ಅನ್ನುವಂಥದ್ದು ನಮ್ಮ ಗ್ರಂಥಿಗೆ ಪ್ರಚೋದನೆ ಕೊಡ್ತದೆ. ಅದರಿಂದ ಕೆಳಗೆ ಬರುವ ಎಲ್ಲ ಗ್ಲ್ಯಾಂಡ್ಗಳನ್ನು ಅದು ಸ್ಟಿಮ್ಯುಲೇಟ್ ಉತ್ತೇಜನಗೊಳಿಸ್ತದೆ. ಹಾಗಾದರೆ ನಿಮಗೊಂದು ಸಂಶಯ ಬರ್ಬೋದು, ಹಾಗಾದರೆ ನಾವಿಲ್ಲಿ ಹರಿದ್ರ ಧಾರಣೆ ಮಾಡೋದಿಲ್ಲ, ನಾವಿಲ್ಲಿ ಕುಂಕುಮ ಧಾರಣೆ ಮಾಡೋದಿಲ್ಲ. ಹರಿದ್ರ ಇಲ್ಲಿ ಮಾಡಲ್ಲ ಅಲ್ಲ. ಈ ಅರಸಿನಕ್ಕೆ ಒಂದು ದೋಷ ಕೂಡ ಉಂಟು. ಏನಂತ ಹೇಳಿದ್ರೆ ಅದಕ್ಕೆ ರಜನಿ ಅಂತ ಹೆಸರು, ಅದಕ್ಕೆ ನಿಶಾ ಅಂತ ಹೆಸರು. ನಿಶಾ ಅಂತ ಹೇಳಿ ರಾತ್ರಿ ಹೊತ್ತು ಮಾತ್ರ ಅದು ಆಕ್ಟಿವ್ ಆಗಿರುವಂಥದ್ದು. ಲೈಟ್ ಬಿದ್ದ ಕೂಡಲೇ ಒಂದು ಸಲ ಕೆಲಸ ಮಾಡಿ ಅದು ಇನ್ಆಕ್ಟಿವ್ ಆಗಿ ಬಿಡ್ತದೆ, ಮತ್ತದು ಕೆಲಸ ಮಾಡೋದಿಲ್ಲ. ಯಾಕೆ ಅದಕ್ಕೆ ರಜನಿ ಅಂತ ಹೆಸರು. ರಜೋಗುಣ ಜಾಸ್ತಿ ಅದಲ್ಲ, ಚಂಚಲ. ಲಕ್ಷ್ಮಿ ಯಾವತ್ತು ಚಂಚಲ ಅಲ್ಲ, ಇವತ್ತು ಇರ್ತಾಳೆ ನಾಳೆ ಇರಲ್ಲ. ಆ ಚಂಚಲ ಗುಣವನ್ನು ಸ್ಥಿರಗುಣವಾಗಿ ಮಾಡಬೇಕು. ಅದೇ ಕುಂಕುಮ ಅಂತ ಹೇಳಿದರೆ ಅದೇ. ಈ ಅರಸಿನಕ್ಕೆ ಕ್ಷಾರ ಸೇರಿಸಿದಾಗ, ಕ್ಷಾರ ಅಂತ ಹೇಳಿದರೆ ನಿಮ್ಮ ಸುಣ್ಣ, ಕ್ಷಾರ ಸೇರಿಸಿದಾಗ ಈ ಕುರ್ಕುಮಿನ್ ಅನ್ನುವಂಥದ್ದು ಅದು ಚೇಂಜ್ ಆಗ್ತದೆ, ಅದರ ಬಣ್ಣ ಚೇಂಜ್ ಆಗ್ತದೆ, ಅದು ಕೆಂಪಾಗ್ತದೆ, ಅದರ ಕ್ವಾಲಿಟಿ ಕೂಡ ಚೇಂಜ್ ಆಗ್ತದೆ. ಆ ಕ್ವಾಲಿಟಿ ಚೇಂಜ್ ಆದದನ್ನು ವಾಪಸ್ ಅದರ ಕುಂಕುಮದ್ದೇ ಕ್ವಾಲಿಟಿ ಬರಲಿಕ್ಕೆ ಅದಕ್ಕೆ ಮತ್ತೆ ಪುನಃ ಘೃತ ಮಿಶ್ರಣೆ ಮಾಡ್ತಾರೆ, ತುಪ್ಪ ಮಿಶ್ರಣೆ ಮಾಡ್ತಾರೆ. ಸೊ ಕುಂಕುಮ ಮಾಡೋ ವಿಧಾನ ಹೇಗಂತ ಕೇಳಿದರೆ ಅರಸಿನಕ್ಕೆ ಕ್ಷಾರ ಮತ್ತು ಘೃತ ಸೇರಿಸಿದಾಗ ಅದು ಕುಂಕುಮ ಅಂತ ಆಗ್ತದೆ. ಆ ಪವಿತ್ರವಾದ ಕುಂಕುಮವನ್ನು ನೀವು ನಿಮ್ಮ ಭ್ರೂಮಧ್ಯದಲ್ಲಿ ಧಾರಣೆ ಮಾಡಿದರೆ ಅದು ಆ ಸೌರಶಕ್ತಿಯನ್ನು ನಿರಂತರವಾಗಿ ಅದು ಎಳೆದು ಕೊಟ್ಟು ನಿಮ್ಮ ಒಳಗಿನ ಹಾರ್ಮೋನನ್ನು ಅದು ಸ್ಟಿಮ್ಯುಲೇಟ್ ಉತ್ತೇಜನಗೊಳಿಸ್ತದೆ. ಹಾಗಾಗಿ ಭ್ರೂಮಧ್ಯದಲ್ಲಿ ಕುಂಕುಮ ಧಾರಣೆ ಮಾಡಬೇಕಂತ ಹಿಂದಿನವರು ನಮ್ಗೆ ಹೇಳಿದ್ರು. ಕೆಲವರು ಶಾಕ್ತರು ಶೈವರು ಸಹ ಪುರುಷರು ಇಲ್ಲಿ ಕುಂಕುಮ ಧಾರಣೆ ಮಾಡ್ತಾರೆ, ಅದು ಸರಿಯೇ. ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ ನಾವು ಅಕ್ಷತೆ ಅಂತ ಮಾಡ್ತೇವೆ. ಅಕ್ಷತೆ ಮಾಡೋದು ಅದೇ ವಿಧಾನ. ನಾವು ಅದಕ್ಕೆ ಏನು ಮಾಡ್ತೇವೆ, ಅರಸಿನವನ್ನು ತೇರ್ತೇವೆ, ಅದಕ್ಕೆ ಮತ್ತೆ ಪುನಃ ಕ್ಷಾರವನ್ನೇ ಸೇರಿಸೋದು, ಕದಳಿ ಕ್ಷಾರವನ್ನು ಮಿಶ್ರಣ ಮಾಡಿದಾಗ ಅದು ಕೆಂಪಾಗ್ತದೆ, ಅದು ನಮಗೆ ಅಕ್ಷತೆ. ಸೊ ಪುರುಷರು ಅದನ್ನು ಧಾರಣೆ ಮಾಡ್ತಾರೆ, ಸ್ತ್ರೀಯರು ಕುಂಕುಮ ಧಾರಣೆ ಮಾಡ್ತಾರೆ. ಇದೊಂದು ಅತ್ಯಂತ ವೈಜ್ಞಾನಿಕವಾದಂಥ ಪ್ರಕ್ರಿಯೆ, ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹದ್ದು. ಇದರಿಂದ ಉತ್ತರೋತ್ತರ ಎಲ್ಲ ಕ್ರಿಯೆಗಳು ಭ್ರೂಮಧ್ಯದಿಂದ ನಡೀತಾ ಬರ್ತದೆ. ಅದನ್ನೇ ಮಧ್ವಾಚಾರ್ಯರು ಧನ್ವಂತರಿ ಮಂತ್ರದಲ್ಲಿ ಹೇಳುವಂಥದ್ದು. ಮೂರ್ಧಿಸ್ಥಿತಾತ್ ಮತೈವ ಸುಧಾಂ ಸ್ರವಂತೀಂ ಭ್ರೂಮಧ್ಯಗಾಚ ತದೇವ ಚಾಲು ಸಂಸ್ಥಾತ್ ಹಾರ್ದಾಚ ನಾಭಿ ಸದನ ಅಧರಸ್ಥಿತಾತ್. ಭ್ರೂಮಧ್ಯದಿಂದ ತಾಲು ಅಂತ ಹೇಳಿದರೆ ಥೈರಾಯ್ಡ್ ಗ್ಲ್ಯಾಂಡ್, ಆಮೇಲೆ ಹೃದಯ, ಆಮೇಲೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ, ಆಮೇಲೆ ಅಧರ ಕೆಳಗಂದರೆ ಅದರಾಂಗದ, ಅಲ್ಲಿಂದ ಹಾರ್ಮೋನ್ ಬಿಡುಗಡೆ ಆಗುವಂಥ ಪ್ರಕ್ರಿಯೆ ಏನಿದೆ ಅದು ಇಲ್ಲಿಂದೇ ಶುರುವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಹರಿದ್ರಾ ಕುಂಕುಮ ಧಾರಣೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಇದರಿಂದ ಅಮೃತ ಸ್ರಾವ ಆಗುವಂತಹಂಥದ್ದು ಅಂತ ಹೇಳಿದರೆ ಇದರಿಂದ